ಸಾಮುದ್ರಿಕ ಶಾಸ್ತ್ರ ಅನ್ನೋದು ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಒಂದು ಭಾಗ. ವೇದ ಕಾಲಗಳಿಂದಲೂ ಸಾಂಪ್ರದಾಯಿಕಬದ್ಧವಾಗಿ ಮುಖದಿಂದ ಹಿಡಿದು ವಿವಿಧ ಭಾಗಗಳನ್ನು ವಿಶ್ಲೇಷಣಾತ್ಮಕವಾಗಿ ನೋಡುವುದರಿಂದ ಮುಂದಿರುವ ವ್ಯಕ್ತಿ ಎಂಥವನು ಅಂತ ತಿಳಿಯಪಡಿಸೋದೇ ಸಾಮುದ್ರಿಕ ಶಾಸ್ತ್ರದ ವಿಶೇಷತೆ. ಈ ಸಾಮುದ್ರಿಕ ಶಾಸ್ತ್ರವನ್ನ ಬಳಸಿ ಮನುಷ್ಯನ ತಲೆಯಿಂದ ಹಿಡಿದು ಕಾಲುಗಳವರೆಗೂ ಪ್ರತಿ ಭಾಗಗಳ ಬಗ್ಗೆಯೂ ವಿಶೇಷವಾದಂಥ ಲಕ್ಷಣಗಳನ್ನ ತಿಳಿಸಲಾಗಿದೆ. ಇದರಿಂದ ನಾವು ಭವಿಷ್ಯದಲ್ಲಿ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳಬಹುದು. ಅದೇ ರೀತಿ ನೀವು ಕೆಲವರ ಕಾಲಿನ ಬೆರಳುಗಳನ್ನ ಗಮನಿಸಿರಬಹುದು. ಅವರ ಹೆಬ್ಬೆರಳಿಗಿಂತ ಪಕ್ಕದ ಬೆರಳು ಉದ್ದವಾಗಿರುತ್ತೆ. ಜ್ಯೋತಿಷ್ಯದ ಪ್ರಕಾರ ಈ ರೀತಿ ಬೆರಳು ಉದ್ದವಿದ್ದರೆ ಅದಕ್ಕೆ ಅನೇಕ ಅರ್ಥವಿದೆ. ಅದರ ಹಿಂದೆ ಕೆಲವೊಂದು ರಹಸ್ಯಗಳೂ ಇರುತ್ತವೆ. ಹೌದು, ಕೆಲವರಿಗೆ ಹೆಬ್ಬೆರಳಿನ ಪಕ್ಕದ ಬೆರಳು ಹೆಬ್ಬೆರಳಿಗಿಂತ ಉದ್ದವಾಗಿರುತ್ತದೆ. ಅದು ಹೆಂಗಸರಲ್ಲೇ ಆಗಿರಬಹುದು ಅಥವಾ ಪುರುಷರಲ್ಲೇ ಆಗಿರಬಹುದು. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ರೀತಿ ಬೆರಳು ಇರುವುದು ಶುಭ ಮತ್ತು ಅಶುಭ ಎರಡನ್ನೂ ಸೂಚಿಸುತ್ತದೆ. ಜ್ಯೋತಿಷ್ಯದ ಪ್ರಕಾರ ಕಾಲಿನ ಬೆರಳುಗಳು ಅತಿ ಚಿಕ್ಕದಾಗಿಯೂ ಇರಬಾರದು, ಅತಿ ದೊಡ್ಡದಾಗಿಯೂ ಇರಬಾರದು. ಉಗುರು ನೇರವಾಗಿರಬೇಕು. ಹಾಗೆ ಹೆಬ್ಬೆರಳಿನ ಪಕ್ಕದ ಬೆರಳು ಹೆಬ್ಬೆರಳಿಗಿಂತ ಚಿಕ್ಕದಾಗಿರಬೇಕು. ಆಗ ಮಾತ್ರ ನಮಗೆ ಅನೇಕ ಒಳ್ಳೆಯ ಫಲಗಳು ಸಿಗುತ್ತೆ. ಈ ರೀತಿ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿದ್ದರೆ ಅದರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾರ ಕಾಲಿನ ಎರಡನೇ ಬೆರಳು ಹೆಬ್ಬೆರಳಿಗಿಂತ ಉದ್ದವಾಗಿರುತ್ತದೆಯೋ ಅವರು ತುಂಬಾ ಹಠಮಾರಿಗಳು ಎನ್ನಲಾಗುತ್ತೆ. ಯಾವುದರ ಬಗ್ಗೆಯಾದರೂ ಒಮ್ಮೆ ನಿರ್ಧಾರ ಮಾಡಿದರೆ ಮತ್ತೆ ಆ ನಿರ್ಧಾರವನ್ನ ಬದಲಾಯಿಸುವುದಿಲ್ಲ. ಅಂಥವರು ಯಾವುದೇ ವಿಚಾರದಲ್ಲಿಯೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ಈ ರೀತಿ ಬೆರಳು ಇರುವ ಜನರು ಎಂದಿಗೂ ಬೇರೆಯವರ ಮುಂದೆ ತಲೆಬಾಗುವುದಿಲ್ಲ. ಅದು ತನ್ನ ಸಂಗಾತಿಯ ಮುಂದೆಯೇ ಆಗಿದ್ದರೂ ತಲೆಬಾಗುವುದಿಲ್ಲ. ಅವರು ಯಾವಾಗಲೂ ತಮ್ಮ ಸ್ವಾಭಿಮಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುತ್ತಾರೆ. ಆದರೆ ಅದೇ ಸ್ವಭಾವದಿಂದ ಕೆಲವೊಮ್ಮೆ ಸಮಸ್ಯೆಗಳನ್ನ ಸಹ ಅನುಭವಿಸಬೇಕಾಗುತ್ತದೆ. ಹಾಗೆಯೇ ಈ ರೀತಿಯ ಬೆರಳನ್ನ ಹೊಂದಿರುವ ಜನರು ಸಂಪೂರ್ಣವಾಗಿ ತಮ್ಮವರನ್ನ ನಂಬಿದ್ದೇ ಆದರೆ ಮುಗಿಯಿತು. ಅವರು ಎಂದಿಗೂ ತಮ್ಮ ಪ್ರೀತಿ ಪಾತ್ರರನ್ನ ಬಿಟ್ಟುಕೊಡುವುದಿಲ್ಲ. ಅವರು ಅದೆಷ್ಟೇ ಕಷ್ಟ ಬಂದರೂ ಜಗತ್ತನ್ನೇ ಅವರಿಗಾಗಿ ಎದುರು ಹಾಕಿಕೊಳ್ಳುತ್ತಾರೆ. ಆದರೆ ಇಲ್ಲಿ ಮುಖ್ಯವಾದಂಥ ವಿಷಯವೇನೆಂದರೆ, ಯಾವ ಹೆಂಗಸರಲ್ಲಿ ತಮ್ಮ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಾಗಿರುತ್ತೋ ಅಂಥ ಹೆಂಗಸರು ತಮ್ಮ ಗಂಡನನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಅನ್ಕೋತಾರೆ. ಹಾಗೆ ತಮ್ಮ ಗಂಡನನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಪುರುಷರು ಹೆಂಗಸರು ಯಾರೇ ಆಗಿದ್ದರೂ ತಮ್ಮ ಪಾದದ ಹೆಬ್ಬೆರಳಿನ ಪಕ್ಕದ ಬೆರಳು ತುಂಬಾ ಉದ್ದವಾಗಿ ಹೊಂದಿರುತ್ತಾರೋ ಅಂಥವರು ಅದೃಷ್ಟವನ್ನ ಕೂಡ ಹೊಂದಿರುತ್ತಾರೆ. ಅದು ಯಾವ ರೀತಿ ಎಂದರೆ, ಅವರು ಯಾರ ಮೇಲೂ ಡಿಪೆಂಡ್ ಆಗದೆ ತಮ್ಮ ಪರಿಶ್ರಮದಿಂದಲೇ ಹಣವನ್ನ ಸಂಪಾದಿಸುತ್ತಾರೆ. ಅಂಥವರಿಗೆ ನಾಯಕತ್ವದ ಗುಣ ಇರುತ್ತದೆ. ಬಿಸ್ನೆಸ್ ಮಾಡೋದರಲ್ಲಿ ಅವರು ಉತ್ತಮವಾದ ಯಶಸ್ಸನ್ನ ಗಳಿಸ್ತಾರೆ. ಇದರಿಂದ ಹಣದ ವಿಷಯದಲ್ಲಿ ಅವರು ತುಂಬಾ ಅದೃಷ್ಟವಂತರು. ಮತ್ತು ಯಾರ ಕಾಲುಗಳಲ್ಲಿ ಹೆಬ್ಬೆರಳು ಮತ್ತು ಅದರ ಪಕ್ಕದ ಬೆರಳು ಎರಡೂ ಉದ್ದವಾಗಿ ಆ ಎರಡೂ ಬೆರಳುಗಳು ಸಮವಾಗಿ ಇದ್ದರೆ ಅಂಥವರಿಗೆ ಲಕ್ಷ್ಮೀದೇವಿಯ ಅನುಗ್ರಹವಾಗಿರುತ್ತದೆ. ಅವರಿಗೆ ಲಕ್ಷ್ಮೀದೇವಿಯು ನಿಧಾನವಾಗಿ ಒಲಿದರೂ ಶಾಶ್ವತವಾಗಿ ಹಣದ ಕೊರತೆ ಇಲ್ಲದಂತೆ ಬದುಕುತ್ತಾರೆ. ಇಂಥ ಬೆರಳುಗಳನ್ನ ಹೊಂದಿರುವ ವ್ಯಕ್ತಿಗಳು ವ್ಯರ್ಥವಾಗಿ ಹಣವನ್ನ ಖರ್ಚು ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಅವರಿಗೆ ಕುಟುಂಬದ ಮೂಲಕ ಸಹಾಯ ಅಥವಾ ಸಂಪತ್ತು ಬರಬಹುದು. ಅದರಲ್ಲೂ ಇಂಥವರಿಗೆ ಮಧ್ಯ ವಯಸ್ಸಿನಲ್ಲಿ ಹೆಚ್ಚು ಅದೃಷ್ಟ ಒಲಿದು ಬರುವ ಸಾಧ್ಯತೆಗಳಿರುತ್ತೆ. ಅಂದರೆ ಇಂಥವರು ಸ್ಟಾರ್ಟಿಂಗ್ನಲ್ಲಿ ಹೆಚ್ಚು ಕಷ್ಟಗಳನ್ನ ಅನುಭವಿಸಬಹುದು. ಅನಂತರ ಅವರಿಗೆ ಅದೃಷ್ಟ ಎಂಬುದು ಒಲಿಯಬಹುದು. ಸುಮಾರು 30ರಿಂದ 40 ವರ್ಷಗಳ ನಂತರವೇ ಅವರಿಗೆ ಹಣದ ಭಾಗ್ಯ ಒಲಿದು ಬರಬಹುದು. ಹಾಗೆ ಇನ್ನೊಂದು ವಿಷಯವೇನೆಂದರೆ, ಇಂಥ ವ್ಯಕ್ತಿಗಳು ದೊಡ್ಡದಾಗಿ ಬಿಸ್ನೆಸ್ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ಹೆದರುತ್ತಾರೆ. ಇದರಿಂದ ಅವರಿಗೆ ಸಿಗುವ ದೊಡ್ಡ ಲಾಭವೇ ಮಿಸ್ ಆಗಬಹುದು. ಮತ್ತು ಯಾರ ಕಾಲುಗಳಲ್ಲಿ ಹೆಬ್ಬೆರಳು ಮಾತ್ರ ಉದ್ದವಿದ್ದು ಮಿಕ್ಕುಳಿದ ಬೆರಳುಗಳು ಚಿಕ್ಕದಾಗಿದ್ದರೆ ಅಂತಹ ವ್ಯಕ್ತಿಗಳು ಯಾವುದೇ ಕೆಲಸವನ್ನ ಮಾಡುವಾಗಲೂ ಶಾಂತವಾದ ಮನಸ್ಸಿನಿಂದ ಮಾಡಲು ಇಷ್ಟಪಡುತ್ತಾರೆ. ಈ ರೀತಿಯ ಪಾದಗಳನ್ನ ಹೊಂದಿರುವ ಜನಗಳಲ್ಲಿ ಹೆಚ್ಚಾಗಿ ಯಾರೂ ಕೋಪಗೊಳ್ಳುವುದಿಲ್ಲ. ಕೆಲವೊಂದಷ್ಟು ಜನ ಮಾತ್ರ ಕೋಪಗೊಳ್ಳಬಹುದು. ಈ ರೀತಿಯ ಜನರು ತಮ್ಮ ವಿರೋಧಿಗಳನ್ನ ಕೂಡ ತಮ್ಮ ಶಾಂತಿಯುತ ಸ್ವಭಾವದಿಂದಲೇ ಗೆಲ್ಲುತ್ತಾರೆ. ಕೆಲವೊಮ್ಮೆ ಈ ರೀತಿಯ ಜನರು ಕೆಲಸ ಮಾಡಲು
ಇಷ್ಟವಾಗದೆ ಸೋಮಾರಿಗಳೂ ಆಗುತ್ತಾರೆ. ಇಂಥವರು ಖರ್ಚು ಮತ್ತು ಉಳಿತಾಯ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತಾರೆ. ಇಂಥವರು ಎಷ್ಟು ಕಷ್ಟಪಡುತ್ತಾರೋ ಅಷ್ಟೇ ಹಣವನ್ನ ಗಳಿಸುವ ಯೋಗವನ್ನ ಪಡೆದಿರುತ್ತಾರೆ. ಇಲ್ಲಿಯವರೆಗೂ ನಾನು ಹೇಳಿದ್ದು ಕಾಲುಗಳ ಆಕಾರಗಳು, ಬೆರಳುಗಳ ಬಗ್ಗೆ. ಆದರೆ ಈಗ ನಾನು ಹೇಳಲು ಹೊರಟಿರುವುದು ಇದೆಲ್ಲದಕ್ಕಿಂತ ಮುಖ್ಯವಾದದ್ದು. ಹೌದು, ಮನುಷ್ಯನ ಕೈನಲ್ಲಿರುವ ಹಸ್ತರೇಖೆಗಳನ್ನು ನೋಡಿ ವ್ಯಕ್ತಿಯ ಮುಂದಿನ ಭವಿಷ್ಯದ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಹಿಂದಿನ ಕಾಲದಲ್ಲಿ ರಾಜರುಗಳು, ರಾಣಿಯರು ತಮ್ಮ ಭವಿಷ್ಯ ಏನೆಂದು ತಿಳಿದುಕೊಳ್ಳಲು ಪ್ರಾಚೀನ ಹಸ್ತ ಸಾಮುದ್ರಿಕದ ಮೊರೆ ಹೋಗುತ್ತಿದ್ದರು. ಅಂಗೈಯಲ್ಲಿನ ರೇಖೆಗಳು ಪ್ರತಿಯೊಬ್ಬರಿಗೂ ಒಂದೇ ರೀತಿ ಇರುವುದಿಲ್ಲ. ಅದರಲ್ಲೂ ಯಾವ ವ್ಯಕ್ತಿಯ ಅಂಗೈನಲ್ಲಿ ಎಕ್ಸ್ ಆಕಾರದ ರೇಖೆ ಇರುತ್ತದೋ ಅಂಥವರು ತುಂಬಾ ಅದೃಷ್ಟವಂತರಾಗಿರುತ್ತಾರೆ. ಈ ರೀತಿಯ ಎಕ್ಸ್ ಗುರುತು ಅನ್ನೋದು ಇಡೀ ಪ್ರಪಂಚದಲ್ಲೇ ಕೇವಲ 3% ಜನರಿಗೆ ಮಾತ್ರ ಇರುತ್ತೆ. ಆ ಎಕ್ಸ್ನ ಗುರುತು ಯಾವ ಭಾಗದಲ್ಲಿ ಇರಬೇಕು ಎಂದರೆ, ಇದು ನಿಮ್ಮ ಅಂಗೈಯಲ್ಲಿ 2 ಸಮತಲವಾಗಿ ಬಾಗಿದ ಈ ರೇಖೆಗಳ ನಡುವೆ ಇದ್ದರೆ ಅದು ಅದೃಷ್ಟದ ಸಂಕೇತವಾಗಿರುತ್ತೆ. ಪ್ರಾಚೀನ ದಂತ ಕಥೆಗಳು ಹೇಳುವಂತೆ, ಇತಿಹಾಸವೇ ನೆನಪಿಟ್ಟುಕೊಳ್ಳುವಂತೆ ಬದುಕಿದ್ದ ಚಕ್ರವರ್ತಿ ದಿ ಗ್ರೇಟ್ ಅಲೆಕ್ಸಾಂಡರ್ನ ಅಂಗೈನಲ್ಲೂ ಕೂಡ ಈ ಎಕ್ಸ್ನ ರೇಖೆಯನ್ನ ಹೊಂದಿದ್ದನಂತೆ. ಅಷ್ಟೇ ಅಲ್ಲ, ರಷ್ಯಾ ಅಧ್ಯಕ್ಷನಾದಂಥ ಪುಟಿನ್ ಅವರ ಕೈನಲ್ಲೂ ಈ ಎಕ್ಸ್ ಗುರುತು ಇದೆಯಂತೆ. ಈ ರೀತಿಯ ರೇಖೆ ತುಂಬಾ ಅಪರೂಪದ ವ್ಯಕ್ತಿಗಳಲ್ಲಿ ಮಾತ್ರ ಕಂಡುಬರುತ್ತೆ. ಇದರ ಬಗ್ಗೆನೇ ಮಾಸ್ಕೋದ ವಿಶ್ವವಿದ್ಯಾನಿಲಯವು ಅಂಗೈನಲ್ಲಿ ಎಕ್ಸ್ ಗುರುತನ್ನ ಹೊಂದಿರುವವರ ಮೇಲೆ ಸಂಶೋಧನೆ ಮಾಡಿದಾಗ, ಅಂಥ ಜನರ ಜೀವನದ ಬಗ್ಗೆ ಅಧ್ಯಯನ ಮಾಡಿದಾಗ ಈ ರೀತಿಯ ಜನರು ನಿಜವಾಗಿಯೂ ಶ್ರೇಷ್ಠರು ಮತ್ತು ಮಹತ್ವದವರು ಎಂಬ ವಿಷಯ ಗೊತ್ತಾಗುತ್ತೆ. ಯಾವ ವ್ಯಕ್ತಿಗಳು ತಮ್ಮ ಅಂಗೈಯಲ್ಲಿ ಎಕ್ಸ್ ರೀತಿಯ ರೇಖೆಯನ್ನ ಹೊಂದಿರುತ್ತಾರೋ ಅವರು ಅತ್ಯಂತ ಯಶಸ್ವಿ, ಒಳ್ಳೆಯ ಮತ್ತು ಪ್ರಸಿದ್ಧರಾಗುತ್ತಾರೆ. ಅಂತಹ ವ್ಯಕ್ತಿಗಳು ಸಾವನ್ನಪ್ಪಿದ ನಂತರವೂ ಅವರನ್ನ ಜನಗಳು ನೆನಪಿಟ್ಟುಕೊಳ್ಳುವಂತೆ ಈ ರೀತಿಯ ವ್ಯಕ್ತಿಗಳು ಸಾಧನೆಗಳನ್ನು ಮಾಡುತ್ತಾರಂತೆ. ಆ ಜನರು ಅದ್ಭುತ ವ್ಯಕ್ತಿತ್ವವನ್ನ ಹೊಂದಿರುತ್ತಾರೆ. ಅವರು ತುಂಬಾ ಚಾಣಾಕ್ಷರಾಗಿರುತ್ತಾರೆ. ಅದರ ಜೊತೆಗೆ ಅವರು ದಯೆಯನ್ನ ಹೊಂದಿರುತ್ತಾರೆ. ಅಂದರೆ ಅವರು ಕರುಣಾಮಯಿಗಳಾಗಿರುತ್ತಾರೆ. ಮತ್ತೆ ಎಕ್ಸ್ ರೇಖೆಯನ್ನ ಹೊಂದಿರುವ ಜನರು ಎಂಥದ್ದೇ ಪರಿಸ್ಥಿತಿಯಾದರೂ, ಎಷ್ಟೇ ಸಂಕಷ್ಟಗಳು ಬಂದರೂ ಹೆದರದೆ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತಾರೆ. ಹಾಗಂತ ಈ ಯಾವುದೇ ರೇಖೆಗಳನ್ನ ಹೊಂದಿಲ್ಲದೆ ಇರುವ ವ್ಯಕ್ತಿಗಳು ಯಾವ ಸಾಧನೆಯನ್ನೂ ಮಾಡೋಕೆ ಆಗೋದಿಲ್ವಾ ಅಂತ ನೀವು ಅನ್ಕೋತಿದ್ರೆ ನಿಜಕ್ಕೂ ಸಾಧ್ಯವಿದೆ. ಎಂಥವರು ಬೇಕಾದರೂ ಸಾಧನೆ ಮಾಡ್ಬೋದು. ಅದಕ್ಕೆ ಬೇಕಿರೋದು ಧೈರ್ಯ ಮತ್ತು ಮನಸ್ಸು. ಆದರೆ ಕೆಲವೊಂದಷ್ಟು ಜನ ನಿಜಕ್ಕೂ ಅದೃಷ್ಟದ ರೇಖೆಗಳನ್ನ ಇಟ್ಟುಕೊಂಡು ಹುಟ್ಟಿರುವುದು ಕೂಡ ಅಷ್ಟೇ ಸತ್ಯ. ಅದರಿಂದ ಅವರಿಗೆ ತುಂಬಾ ಲಾಭಗಳಿರುತ್ತೆ. ನಿಮ್ಮಲ್ಲಿ ಯಾರ್ಯಾರಿಗೆ ಅಂಗೈನಲ್ಲಿ ಎಕ್ಸ್ ಗುರುತು ಇದೆ, ಹಾಗೆ ಯಾರ್ಯಾರಿಗೆ ಕಾಲುಗಳಲ್ಲಿ ಹೆಬ್ಬೆರಳಿನ ಪಕ್ಕದ ಬೆರಳು ಉದ್ದವಿದೆ, ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.